ನಂಬಿಕೊಂಡು ಇನ್ನೊಬ್ಬರು ಯಾರೋ ಒಬ್ಬರು ನಾನು ಇಷ್ಟೊಂದು ಗಳಿಸ್ತೆ ಅದೊಂದು ಅಷ್ಟೊಂದು ಗಳಿಸ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಂಬಿ ನೀವು ಮೋಸ ಹೋಗಬೇಡಿ. ನಾನು ಕಂಡಂಥ ಸ್ಟ್ಯಾಟಿಸ್ಟಿಕ್ಸ್ ಗಮನಿಸಿದಾಗ ಒಂದು ಕುಟುಂಬದಲ್ಲಿ ಒಬ್ಬ ವ್ಯವಸಾಯಕ್ಕೆ ಹೋಗ್ತಾನೆ, ಆ ಜೀನ್ ಎಲ್ಲಿದೋ ಒಂದು ಜೀನು ಎಳ್ಕೊಂಡು ಹೋಗುತ್ತೆ ಒಬ್ಬನ್ನು. ಆವಾಗ ತುಮಕೂರು ರೋಡು ಸಿಂಗಲ್ ರೋಡು, ಬರೀ ಆಕ್ಸಿಡೆಂಟ್ ಆಗಿರೋವು, ಅದರಲ್ಲೇ ಹೋಗೋದು ಬರೋದು. ಮೂಲತಃ ಏನು ಈ ಬಯೋಡೈಜೆಸ್ಟರ್ ಕಾನ್ಸೆಪ್ಟ್ ಇದೆಯೋ ಇದು ಲಕ್ಷ್ಮೀನಾರಾಯಣ ಹೆಗಡೆ ಅವರು. ಇವತ್ತಿನ ರೀತಿ ಅವತ್ತಿದ್ದಿದ್ದರೆ ನನ್ನ ಜಮೀನನ್ನು ಮಾರಿಬಿಟ್ಟು ಸೀದಾ ತಿರ್ಗಾ ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಸ್ಪ್ರಿಂಕ್ಲರ್ ಹಾಕಿದ ಮೇಲೆ ಏನಾಯಿತು, ಇಡೀ ತೋಟ ಹಚ್ಚ ಹಸಿರಾಯಿತು. ಆದರೆ ಸಮೃದ್ಧವಾದ ಕಳೆಗಳಿತ್ತು. ಒಂದು ಕೃಷಿಗೆ ಬರೋಕ್ಕಿಂತ ಮುಂಚೆ ನನ್ನ ಸಭೆ 1 ವರ್ಷ ಸುತ್ತಿದ್ದೀವಿ. ಪ್ರತಿಯೊಬ್ಬರ ರೈತರ ಮನೆಗೆ ಹೋಗಿ ಅಲ್ಲಿನ ಬದುಕನ್ನು ನೋಡಿ, ಅಲ್ಲಿನ ಬರ್ಕೊಳ್ಳಿ ನೋಡಿ. ಒಂದು ವಾಲ್ ತಿರುಗಿಸಿದ್ರೆ ಒಂದು ಗಿಡಕ್ಕೆ 1 ನಿಮಿಷಕ್ಕೆ 8ರಿಂದ 10 ಲೀಟರ್ ಡಿಸ್ಚಾರ್ಜ್ ಆಗುತ್ತೆ. 5 ನಿಮಿಷ ಬಿಟ್ಟರೆ ಸಾಕು, ನಮ್ಮದು ಇಡೀ ಗಿಡ ಒಂದು ಪಾತಿ ತುಂಬಿಕೊಳ್ಳುತ್ತೆ. ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ, ಗೊಬ್ಬರ ತಿನ್ನುತ್ತೆ ಹಸುಗಳು. ಅದು ಸೂಕ್ಷ್ಮಾಣು ಜೀವಿಗಳಿದ್ದರೆ ಅಲ್ಲಿ ಯಶಸ್ಸನ್ನು ಕಾಣುತ್ತಾ ಗಿಡ ಚೆನ್ನಾಗಿ ಬೆಳೆಯುತ್ತೆ. ವೀಕ್ಷಕರೇ, ಇವತ್ತು ನಾವು ಬೆಳ್ಳಿಬಟ್ಟಲು ಗ್ರಾಮ, ಗುಡಿಗೆರೆ ಹೋಬಳಿ, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಪಂಚವಟಿ ಕೃಷಿ ಕ್ಷೇತ್ರ ನಮ್ಮ ಪ್ರಭಾಕರ್ ಸರ್ ಅವರದ್ದು, ಅಲ್ಲಿದ್ದೀವಿ. ಇವಾಗ ನಾವು ಅವರ ಕೃಷಿಯ ಹಾದಿಯನ್ನು ನೋಡ್ತಾ ಬರೋಣ. ಪ್ರಭಾಕರ್ ಸರ್ ನಮ್ಮನ್ನು ಇವಾಗ 2003ನೇ ಇಸ್ವಿ ಕರ್ಕೊಂಡು ಹೋಗ್ತಾರೆ. ಕಳೆದ 22-23 ವರ್ಷಗಳಲ್ಲಿ ಅವರ ಕೃಷಿ ಬದುಕು ಹೇಗಿತ್ತು, ಈ ಕೃಷಿ ಭೂಮಿ, ಇದರಲ್ಲಿ ಅವರ ಪ್ರಾರಂಭದ ದಿನಗಳು, ಅವರು ರೂಪಿಸ್ಕೊಂಡಂತಹ ಒಂದು ಮಾರ್ಗಸೂಚಿಗಳು, ಅವರು ಪ್ರಾರಂಭದಲ್ಲಿ ಮಾಡಿದಂಥ ಕೃಷಿ ಬೆಳೆಗಳು, ಆ ಅನುಭವಗಳು, ಅದನ್ನು ಸಾವಯವ ಕೃಷಿನಲ್ಲೇ ಮಾಡುವಂಥ ಅವರ ಒಂದು ವಿಧಾನ, ಇದನ್ನೆಲ್ಲ ನಾವು ಈ ಒಂದು ಎಪಿಸೋಡ್ನಲ್ಲಿ ಕೇಳ್ತಾ ಹೋಗೋಣ. ಪ್ರಭಾಕರ್ ಸರ್, 2003ರಲ್ಲಿ ನಿಮ್ಮ ಪ್ರಯಾಣ ಶುರುವಾಯಿತು. ಈ ನಂದಿಬಟ್ಟಲು ಗ್ರಾಮದ ನಿಜವಾಗ್ಲೂ ಒಂದು ಬಟ್ಟಲು ಥರ ಪ್ರದೇಶನೇ, ಎಲ್ಲ ಬೆಟ್ಟಗಳಿದೆ ಸುತ್ತ, ಬಟ್ಟಲಲ್ಲಿ ನೀವಿದ್ದೀರ. ಈ ಬಟ್ಟಲೊಳಗೆ ನಿಮ್ಮ ಜ್ಞಾನ ಬೆಳೀತಾ ಬಂತು, ಸಾವಯವ ಕೃಷಿಯ ಜ್ಞಾನ. ಸೊ ಅದನ್ನು ನಮಗೆ ಸ್ವಲ್ಪ ಒಂಚೂರು ಪ್ರಾರಂಭದ ದಿನಗಳು, ನಂತರ ಆದಂಥ ಮಾರ್ಪಾಡುಗಳು, ಅಲ್ಲಿ ನೀವು ಕಂಡುಕೊಂಡಂಥ ಸತ್ಯಗಳು, ಇದನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಕೊಟ್ಟು. ನನ್ನ ವೃತ್ತಿ ಜೀವನ ಇದ್ದದ್ದು ಬೇರೆ ಬೇರೆ. ಬೆಂಗಳೂರಿನಲ್ಲಿ ವಾಸವಾಗಿದ್ದೆ. ಆಗ ನಾನು ವೃತ್ತಿಯನ್ನು ಇಟ್ಟಿಗೆಗಳನ್ನು ಮಾಡ್ತಾಯಿದ್ದೆ, ಅನಂತರ ಬಿಲ್ಡಿಂಗ್ಗಳನ್ನು ಕಟ್ಟಿದೆ, ಅನಂತರ ಲೇಔಟ್ಗಳನ್ನು ಮಾಡಿದೆ. ಆದರೆ ಇಡೀ ಕುಟುಂಬದ ವ್ಯವಸ್ಥೆಯನ್ನು ಗಮನಿಸಿದಾಗ ನಾವು 4 ಜನ ಅಣ್ಣ ತಮ್ಮಂದಿರು, ಒಬ್ಬಳು ತಂಗಿ. ಆದರೆ ನಾನು ಕಂಡಂಥ ಸ್ಟ್ಯಾಟಿಸ್ಟಿಕ್ಸ್ ಗಮನಿಸಿದಾಗ ಒಂದು ಕುಟುಂಬದಲ್ಲಿ ಒಬ್ಬ ವ್ಯವಸಾಯಕ್ಕೆ ಹೋಗ್ತಾನೆ, ಆ ಜೀನ್ ಎಲ್ಲಿದೋ ಒಂದು ಜೀನು ಎಳ್ಕೊಂಡು ಹೋಗುತ್ತೆ ಒಬ್ಬನ್ನು. ಇಂದ ನನ್ನ 3 ಜನ ಅಣ್ಣ ತಮ್ಮಂದಿರಿಗೆ ಕೃಷಿಯ ಆಸಕ್ತಿ ಇಲ್ಲ. ನನ್ನೊಬ್ಬನಿಗೆ ಬಂದಿದೆ ಆ ಕೃಷಿ. ಆ ಸಣ್ಣ ಹುಡುಗನಿಂದಲೂ ಆ ಬೆಂಗಳೂರಿನಲ್ಲಿ ಇದ್ದಾಗಲೂ ಕೃಷಿಯೇ. ಅವಾಗಲೂ ಸಣ್ಣ ಸಣ್ಣ ಪಾಠಗಳನ್ನಿಟ್ಟು 150 ರೋಸ್ ಬೆಳೆದಿದ್ದೆ ಅಲ್ಲಿ. ಬೆಂಗಳೂರಿನಲ್ಲಿ ಜಾಗವೇ ಇಲ್ಲ, ಚಿಮಣಿ, ಆ ಚಿಮಣಿ ಮೇಲೆ ತರಕಾರಿಗಳನ್ನು, ಸೊಪ್ಪುಗಳನ್ನು ಬೆಳೀತಾ ಇದ್ದೆ, ಗೊಬ್ಬರಗಳನ್ನು ಹಾಕಿ ತಂದು. ಅದು ನನ್ನ ಬಾಲ್ಯದ ಹವ್ಯಾಸ. ಅದು ಒಂದು ಶೃಂಗಾರವಾಗಿ ಮಾಡಬೇಕು, ಹೂಗಳನ್ನು ಬೆಳಿಬೇಕು, ಎಲ್ಲ ಥರದ ತರಕಾರಿಗಳನ್ನು ಸಹಿತ ಅದರಲ್ಲೇ ಬೆಳೆದೆ. ನಮ್ಮ ಅಜ್ಜಿ ಅನ್ನೋರು, ಪ್ರಭಾಕರನ ಕೈ ಭಾಳ ವ್ಯವಸಾಯ ಮಾಡಿದ್ರೆ ಅವನು ತುಂಬ ಯಶಸ್ಸನ್ನು ಗಳಿಸ್ತಾನೆ, ಅವನ ಕೈಯಲ್ಲಿ ಹಾಕಿದಂಥ ಬೆಳೆ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಅದನ್ನು ಇವತ್ತು ನಾನು ನೆನೆಸ್ಕೊಳ್ತೇನೆ. ಅಲ್ಲಿಂದ ಬಂದಾದ ಮೇಲೆ ಈ ಜಮೀನನ್ನು ನಾನು ಕೊಂಡುಕೊಂಡೆ. ಸುಮಾರು 12 ಎಕರೆ ಜಾಗ ಇದೆ, ಕೊಂಡುಕೊಂಡಿದ್ದಾಯಿತು. ಕೊಂಡುಕೊಂಡು ಕೃಷಿಯನ್ನು ಪ್ರಾರಂಭ ಮಾಡಿದೆ. ಕೃಷಿಯನ್ನು ಪ್ರಾರಂಭ ಮಾಡಬೇಕಾದ್ರೆ ದೊಡ್ಡ ಸಮಸ್ಯೆ ನನಗಾಗಿದ್ದು, ನಾನು ಇಲ್ಲಿ ವಾಸ ಇಲ್ಲ, ವಾಸ ಇರೋದು ಬೆಂಗಳೂರಿನಲ್ಲಿ. ಮಕ್ಕಳು ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ. ನಾನು ಇದ್ದಕ್ಕಿದ್ದಾಗೆ ಬಿಟ್ಟು ಬರೋದಕ್ಕೆ ಆಗಲಿಲ್ಲ ವ್ಯವಸ್ಥೆ. ಆಗ ನನ್ನ ಸಣ್ಣ ಬೈಕಲ್ಲಿ ಓಡಾಡ್ತಾಯಿದ್ದೆ. ಅದು ಸುಮಾರು 2.5 ಲಕ್ಷ ಕಿಲೋಮೀಟ್ರ್ ಓಡಿದೆ. ಆ ಬೈಕ್ ಇನ್ನೂ ನನ್ನ ಹತ್ರ ಹಾಗೆ ಉಳ್ಕೊಂಡಿದೆ. ಬೆಳಿಗ್ಗೆ ಎದ್ದರೆ ನನ್ನ ಪತ್ನಿ ತ್ರಿವೇಣಿ ಅಂತ ತುಂಬ ಕಷ್ಟ ಕೊಟ್ಟಿದ್ದೀನಿ ಆಕೆಗೆ. ಬೆಳಿಗ್ಗೆ 4 ಗಂಟೆಗೆ ಏಳಬೇಕಾಗಿತ್ತು, ಎದ್ದು ಅಡುಗೆ ಮಾಡಿಕೊಡ್ಬೇಕಾಗಿತ್ತು. ನನಗೆ ಸ್ವಲ್ಪ ಆಸ್ತಮಾ, ವೀಸಿಂಗ್ ಇತ್ತು. ಅದಕ್ಕೆ ನನಗೆ ನೀರು ಆಗ್ತಿರ್ಲಿಲ್ಲ. ಮನೆಯಿಂದಲೇ ಬಿಸಿ ನೀರನ್ನು ತುಂಬಿಕೊಡೋಳು.
ಅನ್ನ ಸಾರು ಮುದ್ದೆ ಎಲ್ಲವನ್ನು ಕಟ್ಕೊಂಡು ತಿಂದು ಇಲ್ಲಿಗೆ ಬರ್ತಾಯಿದ್ದೆ. ಬಂದು ಮಧ್ಯಾಹ್ನ ಇಲ್ಲಿ ಊಟ, ತಿರ್ಗಾ ಸಂಜೆ ಮನೆ. ಬೆಳಿಗ್ಗೆ ಅಂದರೆ ಸಂಜೆ ದಿವಸ 150-140 ಕಿಲೋಮೀಟ್ರು ಬೈಕಲ್ಲಿ ಜರ್ನಿ. ಏನು ಗ್ರಾಚಾರ ಅಂದರೆ ಆವಾಗ ತುಮಕೂರು ರೋಡು ಸಿಂಗಲ್ ರೋಡು, ಬರೀ ಆಕ್ಸಿಡೆಂಟ್ ಆಗಿರೋವು, ಅದರಲ್ಲೇ ಹೋಗೋದು ಬರೋದು. ಇಲ್ಲಿಂದ ಹೋಗ್ಬೇಕಾದ್ರೆ ಇಲ್ಲಿ ಬೆಳೆದಂಥ ಏನು ಹಣ್ಣುಗಳಿದ್ವು ಅವನ್ನ ನಾನು ಗಾಡೀಲಿ ಕಟ್ಕೊಂಡು ಬೆಂಗಳೂರು ತೊಗೊಂಡೋಗ್ತಾಯಿದ್ದೆ. ಅಲ್ಲಿ ನಮ್ಮ ಅಣ್ಣನ ಒಂದು ಅಂಗಡಿ ಇತ್ತು, ಅಲ್ಲಿ ಕೊಟ್ಬಿಡ್ತಿದ್ದೆ, ಅವ್ರು ವ್ಯಾಪಾರ ಮಾಡ್ಕೊಳ್ಳೋದು. ಹಾಗೆ ಶುರುವಾದಂಥ ಖುಷಿ ಇಲ್ಲಿಗೆ ಬಂದಾದ ಮೇಲೆ ಪ್ರತಿ ಒಂದನ್ನು ಹುಡುಕಿ ಸಾಕಾಗಿತ್ತು. ಅಲ್ಲಿವರೆಗೂ ಎಲ್ಲ ರೈತರುಗಳನ್ನು ಗಮನಿಸಿದ್ದಾಯಿತು. ಏನು ಕೃಷಿಯನ್ನು ಮಾಡಬೇಕು, ಯಾವ ಕೃಷಿಯನ್ನು ಮಾಡಬೇಕು, ಮನುಷ್ಯನಿಗೆ ಯಾವುದು ಅವಶ್ಯಕತೆ ಇದೆ, ಇದು ಯೋಚನೆ ಆಯಿತು. ಆಗ ಯೋಚನೆ ಮಾಡಿದೆ, ಇಲ್ಲ ಇದು ಒಂದು ಹಾದಿಯನ್ನು ಹುಡುಕೊಳ್ಬೇಕಾಗತ್ತೆ ಅಂತೇಳಿ ಆಗ ಕೃಷಿಯನ್ನು ಪ್ರಾರಂಭಿಸಿದನು. ಅಡಿಕೆಯನ್ನು ಹಾಕಿದೆ. ಎಲ್ಲಕ್ಕಿಂತ ಒಂದು ಆಗಿನ ಬದುಕಿನಲ್ಲಿ ನನಗೆ ಒಂದು ಸಂತೋಷ ತಂದದ್ದು, ಆಳುಗಳು ಸರಿಸಾಗಿ ಸಿಗ್ತಿದ್ರು. ಹೆಣ್ಣು ಮಕ್ಕಳು ಬರೋರು, ಹುಡುಗರು ಬರೋರು. ಅವರಿಲ್ಲ ಅಂದರೆ ಈ ತೋಟನ ನಾನು ಕಟ್ಟೋಕ್ಕಾಗ್ತಿರ್ಲಿಲ್ಲ. ಇವತ್ತಿನ ರೀತಿ ಅವತ್ತಿದ್ದಿದ್ದರೆ ನನ್ನ ಜಮೀನನ್ನು ಮಾರಿಬಿಟ್ಟು ಸೀದಾ ತಿರ್ಗಾ ಮತ್ತೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಆಗ್ತಿರಲಿಲ್ಲ. ಆ ಶ್ರಮ ಇದನ್ನು ಅವತ್ತು ತುಂಬ ಪ್ರೀತಿಯಿಂದ ನನ್ನ ಒಡನಾಟದಲ್ಲಿ ಅವರೆಲ್ಲರೂ ಇದ್ದರು. ಅವ್ರನ್ನೆಲ್ಲರೂ ನಾನು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾರು ಬದುಕಲ್ಲಿ ನಮಗೆ ಸಹಾಯ ಕಿಂಚಿತ್ತು ಮಾಡಿದರೂ ನಾವು ಕೃಷಿಯಲ್ಲಿ ನೆನೆಸ್ಕೊಳ್ಬೇಕು. ಅವರನ್ನು ಯಾವತ್ತೂ ಯಾವುದೇ ದೃಷ್ಟಿಯಿಂದ ಏನೋ ನಾನು ಸಂಬಳ ಕೊಟ್ಟೆ, ಕೂಲಿ ಕೊಟ್ಟೆ ಅನ್ನೋ ದೃಷ್ಟಿಯಲ್ಲ, ಮಾನವೀಯ ದೃಷ್ಟಿಯಿಂದ ಅದು ನನ್ನ ಅಂತರಾಳದ ಬದುಕು ನಂದು. ನಾನು ಯಾವುದೇ ಒಬ್ಬ ಮನುಷ್ಯನನ್ನು ಕೀಳಾಗಿ ಕಾಣುವಂಥದ್ದಾಗಲಿ, ವ್ಯವಸ್ಥೆಗಳಾಗಲಿ, ಧರ್ಮ ಜಾತಿಗಳ ವ್ಯವಸ್ಥೆಗಳಾಗಲಿ ಯಾವುದೂ ಅಂಟಿಸ್ಕೊಳ್ಳದೆ ಬಂದೆ. ಇಡೀ ನನ್ನ ಕುಟುಂಬ ಹಾಗೇ ಇರುವಂಥದ್ದು. ಅದರಿಂದ ನಾನು ಯಾರನ್ನೂ ಯಾವುದೇ ರೀತಿಯಾದಂಥದ್ದನ್ನು ಕೇಳ್ತಿರ್ಲಿಲ್ಲ. ಅವ್ರು ಮಾಡುವಂಥ ಕಾಯಕಕ್ಕೆ ಮಾತ್ರ ಗೌರವ ಕೊಡ್ತಾಯಿದ್ದೆ. ಅವ್ರು ಬಂದು ಮಾಡೋಕ್ಕೆ ಶುರು ಮಾಡಿದ್ರು. ಸರಿ, ಶುರು ಮಾಡಿದ್ವಿ ನನ್ನ ಬದುಕು. ಅಡಿಕೆ ಹಾಕೋದು, ಅಡಿಕೆ ಹಾಕೋದ್ರ ಮೇಲೆ ಅದ್ರ ಜೊತೆಗೆ ಏನಾದ್ರು ಬೆಳಿಬೇಕಲ್ಲ, ಬಾಳೆ ಹಾಕೋದು. ಬಾಳೆ ಜೊತೆಗೆ ಏನು ಮಾಡೋದು, ಇನ್ನು ಮಧ್ಯದಲ್ಲಿ ಜಾಗ ಇದೆ, ಏಲಕ್ಕಿ ಹಾಕೋದು, ಲವಂಗ ಹಾಕೋದು, ಜಾಕಾಯಿ ಹಾಕೋದು, ಕೋಕೋ ಹಾಕೋದು, ಮೆಣಸು ಹಾಕೋದು. ಹೀಗೆ ಒಂದು ಮಲೆನಾಡಿನ ರೀತಿಯಲ್ಲಿ ಇಡೀ ತೋಟವನ್ನು ಬೆಳೆಸ್ಕೊಂಡು ಬಂದೆ. ಆದರೆ ಆ ಕನಸು ಕೆಲವೇ ವರ್ಷಗಳು ಮಾತ್ರ ಇತ್ತು ನನಗೆ. ಆನಂತರ ಅದೆಲ್ಲವೂ ನಶಿಸ್ತಾ ಹೋಗ್ತಾಯಿತ್ತು. ಅಷ್ಟೊತ್ತಿಗೆ ಆಳುಗಳು ಒಮ್ಮೊಮ್ಮೆ ಶುರುವಾದರು, ಬರೋಕ್ಕೆ ಕಮ್ಮಿ ಆಯ್ತಾ ಬಂತು. ಯಾರು ಉತ್ತಮವಾದ ಆಳುಗಳು ಸಿಗ್ತಿರಲಿಲ್ಲ. ಆ ಫಸಲುಗಳು ಕೆಲವೇ ವರ್ಷಗಳಲ್ಲಿ ಅದು ಒಂದೊಂದೇ ಕಣ್ಮರೆ ಆಗ್ತಾ ಬಂತು. ಆಗ ಅಡಿಕೆಗಳನ್ನು ಹಾಕುವಾಗ ಅದನ್ನು ಬಗೆದು ಹಾಕ್ರಿ ಅಂತ ಹೇಳೋರು. ಈ ಸುತ್ತಮುತ್ತ ರೈತರೆಲ್ಲ ಅದೊಂದು ಹೇಳೋರು, ಇಲ್ಲ ಅಡಿಕೆನ ಬಗೆದಾಕ್ಬೇಕು, ಗುಂಡಿ ತೆಗಿ ಹಾಕಿ ಅಂತ. ನಾನು ಬರೀ ಸಂಖ್ಯೆ ತೆಗೆದು ಮಣ್ಣನ್ನು ಮೇಲೆ ಹಾಕ್ತಾಯಿದ್ದೆ. ಏನಾರು ನೋಡೇ ಬಿಡೋಣ, ಇಲ್ಲ ಬಂದು ಬಿದ್ದೋಗುತ್ತೆ ಅನ್ನೋರು. ಅದು ಯಾಕೆ ಬೀಳುತ್ತೆ ನೋಡೇ ಬಿಡೋಣ ಅಂತ. ಕೆಲವರು ಅಕ್ಕಪಕ್ಕದ ರೈತರು ಹೇಳಿದ್ರು, ಅಣ್ಣ ಇದು ನೀವು ಈ ಭೂಮಿ ನರ್ಜು ಭೂಮಿ, ಇದು ಪೂರ್ಣವಾದ ನರ್ಜಿದೆ ಈ ಭೂಮಿಯಲ್ಲಿ, ಕಲ್ಲುಗಳು ಎಲ್ಲ ಕೂಡಿದಂಥದ್ದು. ಇದರೊಳಗೆ ನೀವು ಅಡಿಕೆ ಬಾಳೆ ಬೆಳೆಯೋದಕ್ಕೆ ಆಗೋದಿಲ್ಲ, ಯಾಕೆ ವೃತಾಶ್ರಮ ತಗೊಳ್ತೀರಾ ನೀವು? ನನ್ನಂಗಿದ್ರೆ ಈ ತೋಟ ಈ ಭೂಮಿಯಲ್ಲಿ ಬೇಕಾದಷ್ಟು ಬೆಳೀತಾಯಿದ್ರು. ಇದೇನಿದ್ರು ನಿಮಗೆ ಬಯಲು ಸೀಮೆಯ ಬೆಳೆ, ಮಳೆಗಾಲದಲ್ಲಿ ಕಡಲೆಕಾಯಿ, ರಾಗಿ ಅಂಥದ್ದು ಬೆಳಿಬೋದೇ ಹೊರತು ನೀವು ಈ ಥರ ತೋಟಗಾರಿಕೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದೇ ಮನುಷ್ಯರು 10 ವರ್ಷ ಆದಮೇಲೆ ಹೇಳಿದ್ರು, ನೀವು ಸಾಧನೆ ಮಾಡಿದ್ರಿ, ನಾವಿಲ್ಲೇ ಬದುಕಿದ್ವಿ, ಆದರೂ ನಮ್ಮದೇ ಕಣ್ಣಾರೆ ನೋಡಿದ್ವಿ, ನಿಮ್ಮ ಬೆಳೆಗಳು ಎಲ್ಲವೂ ಚೆನ್ನಾಗೇ ಬಂತು, ಫಸಲು ಬಿಡಂಗಾಯಿತು ಅಂತ. ಆದರೆ ಅದರ ಹಿನ್ನೆಲೆ ಏನು? ನನಗೆ ಆ ಭೂಮಿಯ ಗುಣ, ಆ ಮಣ್ಣಿನ ಗುಣ, ಆ ಮಣ್ಣಿಗೆ ಸೇರಿಸಬೇಕಾದಂಥ ಸಾವಯವ ವಸ್ತುಗಳು, ಅದರ ಗೊಬ್ಬರಗಳು ಏನಾಗಿದೆ, ನರ್ಜಾಗಿದೆ ಅಂದರೆ ಅಲ್ಲಿ ಭೂಮಿಯ ಫಲವತ್ತತೆ ಕಡಿಮೆ ಇದೆ, ಅದಕ್ಕೆ ಬೇಕಾದಂಥದ್ದನ್ನು ನಾನು ಸೇರಿಸಬೇಕಾಗಿದೆ, ಅಷ್ಟೇ ನನ್ನ ಗುರಿ. ಅದನ್ನು ಸೇರಿಸ್ತಾ ಬಂದೆ, ಕಂಪ್ಲೀಟ್ ಎಲ್ಲವನ್ನೂ ಹಾಕ್ಕೊಳ್ತಾ ಬಂದೆ. ಒಂದು ವ್ಯವಸಾಯ ಅಂದಾಗ ಅದು ಪ್ರಾಯೋಗಿಕವಾಗಿ ನಾವು ಮಾಡೋಕ್ಕೆ ಶುರು ಮಾಡಿದಾಗ ಸಸಿ ನೆಟ್ಟಿ ಅದಕ್ಕೆ ಗೊಬ್ಬರ ಬೇಕು. ಆ ಕಡೆ ಈ ಕಡೆ ಅಂತ ತೊಗೊಂಡಾಗ ಗೊಬ್ಬರ, ರಸ್ತೆಯಲ್ಲಿ ಹಾಕಿರುವಂಥ ತಿಪ್ಪೆ ಗೊಬ್ಬರ ನನಗೆ ಇಷ್ಟ ಆಗ್ತಿರಲಿಲ್ಲ. ಅದರಲ್ಲಿ ಸಂಪೂರ್ಣವಾಗಿ ಏನೇನೋ ಬೆರೆಸಿದ್ದು ತಂದು ಹಾಕೋರು, ದುಡ್ಡು ಇಸ್ಕೊಳ್ಳೋರು ಅಷ್ಟೇ. ಅದಕ್ಕೆ ಹಾಕೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೆಯದು ಅನ್ನಂಗೆ ಆಗಿತ್ತು ನನಗೆ. ಸರಿ, ಅದಕ್ಕೇನಾಯಿತು, ಹಸು ಕಟ್ಟಿದೆ.
ಹಸುಗಳಲ್ಲಿ ಬರುವಂಥ ಸಗಣಿಗಳನ್ನು ಅದನ್ನು ಹಾಗೆ ಹಾಕ್ತಾಯಿದ್ರು. ಸಗಣಿಯನ್ನು ಬುಡಕ್ಕೆ ಹಾಗೆ ಹಾಕ್ತಾಯಿದ್ರು. ನೋಡಿ ಎಲ್ಲಿ ತಪ್ಪುಗಳು ಆಗ್ತವೆ ಅನ್ನೋದಕ್ಕೆ ಉದಾಹರಣೆ. ಅದು ಬುಡಕ್ಕೆ ಹಾಗೆ ಆಗ್ತಾ ಇದ್ದಂಗೆ ಅಲ್ಲಿ ಬಿದ್ದಿದ್ದ ಸಗಣಿ ತರೋದು ಊಟಕ್ಕೆ ಹಾಕೋದು, ಸುಮ್ಮನೆ ಇನ್ನೊಂದ್ಸರಿ ಕಳಿಸಿ ಅದೆಲ್ಲ ಮಾಡಿ ಹಾಕೋ ಬದಲು ಹಂಗೆ ಹಾಕೋದು. ಅದರ ದುಷ್ಪರಿಣಾಮ ಏನಾಯಿತು? ಬಣ್ಣೆ ಹುಳುಗಳು ಶುರು ಆದವು, ಬೇರು ಕೊಳೆಯೋಕ್ಕೆ ಶುರು ಆಯಿತು, ಇತರೆ ಸಮಸ್ಯೆಗಳು ಉಲ್ಬಣಗೊಂಡವು. ಇದು ತಪ್ಪು ಮಾಡ್ತಾ ಇದ್ದೀನಿ, ಇದಲ್ಲ ಇದು ವ್ಯವಸ್ಥೆ ಅಂತ ಮತ್ತೆ ಅದನ್ನು ಗುಡ್ಡೆ ಹಾಕೋಕ್ಕೆ ಮಾಡಬೇಕು. ಇನ್ನು ಅದನ್ನು ಗೊಬ್ಬರ ಮಾಡೋದಕ್ಕೆ ಅದಕ್ಕೊಂದು ತೊಟ್ಟಿ ಕಟ್ಟು. ಹೆಂಗೆ ಬದುಕಿನ ಯಾತ್ರೆ ಹೋಗ್ತಾ ಹೋಗ್ತದೆ ನಂದು ಅಂದರೆ, ಸರಿ ಅದಕ್ಕೆ ಕಟ್ಟು. ಹಸು ಗಂಜಲ ಕೂಡ ಹಾಕ್ಕೋಬೇಕು, ಅದಕ್ಕೊಂದು ವ್ಯವಸ್ಥೆ ಮಾಡು, ಶೆಡ್ ಕಟ್ಟು. ಅದಕ್ಕೆ ಆಳುಗಳ ಕೊರತೆ ಇರೋದ್ರಿಂದ ಏನು ಮಾಡಿದ್ವಿ, ಪೂರ್ಣವಾಗಿ ಯಾಂತ್ರೀಕರಣಗೊಳಿಸ್ಕೊಳ್ಳೋಕ್ಕೆ ಅಂತ ಶುರು ಮಾಡಿದ್ವಿ. ಪ್ರತಿಯೊಂದಕ್ಕೂ ಮೋಟ್ರು, ಅಲ್ಲಿಂದ ಪಂಪ್ ಮಾಡು, ಅಲ್ಲಿಂದ ಇನ್ನೊಂದಕ್ಕೆ ಮಾಡು. ಅಧ್ಯಯನಗಳು, ವಾತಾವರಣಗಳು ಹೆಚ್ಚಾದಂಗೆ, ರೈತರ ಭಾವನೆಗಳು ಅವರವರೇ ಅಧ್ಯಯನಗಳಾದಂಗೆ ಅದನ್ನೆಲ್ಲವನ್ನು ಅಳವಡಿಸ್ತಾ ಶುರು ಮಾಡಿದ್ರು. ಸರಿ, ಅದನ್ನೇನಾಯಿತು, ಒಂದು ಬಯೋಡೈಜೆಸ್ಟರ್ ಅಂತ ಬಂತು. ಅದನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅದು SM ಪಾಟೀಲ್ ಅಂತ ಹೇಳಿದ್ರೆ ನನ್ನ ಆತ್ಮೀಯ ಸ್ನೇಹಿತರು. ಅವರು ಇದರಲ್ಲಿ ಅಥಣಿಯಲ್ಲಿರುವಂಥದ್ದು. ಅವರು ಪ್ರಯೋಗಗಳನ್ನು ಮಾಡ್ತಾಯಿದ್ರು. ಉತ್ತರ ಕರ್ನಾಟಕದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡ್ತಾ ಇದ್ದಂಥ ರೈತರು ಇದ್ದರು. ಅವ್ರದ್ದೇ ಆದಂಥ ಪ್ರಯೋಗಗಳನ್ನೆಲ್ಲ ಮಾಡಿದಾಗ ಅವರು ಕೆಲವು ಪ್ರಯೋಗಗಳು ನಾವು ಯಶಸ್ಸು ಕಂಡಿದ್ದೀನಿ ಅಂತ ಅವ್ರು ಹೇಳ್ಕೊಂಡ್ರು ಸಹಿತ ಅದು ಯಶಸ್ಸು ಆಗಿರಲಿಲ್ಲ. ನಾನು ಆ ತೋಟಕ್ಕೆ ಹೋದಾಗ ವ್ಯತ್ಯಾಸ ಆಗಿತ್ತು. ಅವರು ಈ ಬಯೋಡೈಜೆಸ್ಟರ್ನ ಕಟ್ಟರು. ಮೂಲತಃ ಏನು ಈ ಬಯೋಡೈಜೆಸ್ಟರ್ ಕಾನ್ಸೆಪ್ಟ್ ಇದೆಯೋ ಇದು ಲಕ್ಷ್ಮೀನಾರಾಯಣ ಹೆಗಡೆ ಅವರು ಮೂಲತಃ ಅವರೇ ಇದನ್ನು ಮಾಡಿದಂಥವ್ರು. ಸರಿ, ಆಗ ಏನಾಯಿತು, ಲಕ್ಷ್ಮೀನಾರಾಯಣ ಹೆಗಡೆ ಅವ್ರನ್ನ ಮಾತಾಡಿಸ್ದೆ. ಅವ್ರು ಹೇಳಿದ್ರು, ಇಲ್ಲ ರೈತರು ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ, ತೋಟಕ್ಕೆ ಹೋಗಲ್ಲ ಅವರು, ಬೆಳಿಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ. ನಾನು ನಗ್ತಾ ಹೇಳಿದೆ, ಬದುಕು ಇಷ್ಟೊಂದಾಗೋಯ್ತೆ ಇವಾಗ, ರೈತರದ್ದು ತೋಟಕ್ಕೆ ಹೋಗೋದು ಬಿಟ್ಟು ವಾಕಿಂಗ್ ಹೋಗಿ ಬರೋದಾಗೈತೆ. ಅವರು ಮೂಲತಃ ಪ್ರಯೋಗಶೀಲರಾದ ವ್ಯಕ್ತಿ. ಅವರು ಅದೆಲ್ಲ ಮಾಡಿದ್ರು. ಅದಕ್ಕೆ ಹೆಸರನ್ನು ಕೊಟ್ಟದ್ದು SL ಪಾಟೀಲ್. ಅವರು ಬಯೋಡೈವರ್ಸಿಟಿ ಅಂತ ಹೆಸರನ್ನು ಕೊಟ್ಟರು. ಅದನ್ನು ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಕೃಷಿ ಇಲಾಖೆಯಲ್ಲೂ ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಸಹಾಯಧನ ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ನಾನು ಸುಮಾರು ಮಾಡಿದೆ. ಬಟ್ ಏನು ಅಲ್ಲಿ ಒಂದು ಸಮಸ್ಯೆ ಇತ್ತು, ಅವ್ರ ಹತ್ರ ಪಾಟೀಲ್ರು ನನಗೆ ತುಂಬ ಆತ್ಮೀಯರಾಗಿದ್ದರಿಂದ ಚರ್ಚೆ ಮಾಡ್ತಾನೆ ಇದ್ವಿ. ಅವರು ಕೆಳಗಡೆ ಒಂದು ಪೈಪನ್ನು ಹಾಕಿ ಮೆಶ್ ಕಟ್ಟಿ ಅದ್ರ ಮೇಲೆ ಎಲ್ಲವನ್ನು ಗೊಬ್ಬರಗಳನ್ನು ಹಾಕಿ ನೀರು ಇರಿ, ಗಂಧ ಇರಿ, ಏನು ಸಿಗುತ್ತೋ ತೋಟದಲ್ಲಿ ಸಿಗುವಂಥ ವಸ್ತುಗಳನ್ನೆಲ್ಲ ಆ ತೊಟ್ಟಿಗೆ ಹಾಕ್ಕೊಳ್ಳುವಂಥದ್ದು. ಅದನ್ನು ಸೋಸಿ ಡಿಕಾಕ್ಷನ್ ಬರೋದನ್ನು ಗಿಡಗಳಿಗೆ ಕೊಡುವಂಥದ್ದು. ಸರಿ, ಮತ್ತೆ ಹುಡುಕದೆ ಡಿಕಾಕ್ಷನ್ನಲ್ಲಿ ಏನಿದೆ ಪ್ರಶ್ನೆ. ಬರೀ ಇಷ್ಟೆಲ್ಲ ಆಗ್ತಾ ಇದೀವಲ್ಲ, ಡಿಕಾಕ್ಷನ್ನಲ್ಲಿ ಎಷ್ಟು NPK ಇದೆ, ಇಲ್ಲಿವರೆಗೂ ನನಗೆ ಆ ಪ್ರಯೋಗಕ್ಕೆ ಉತ್ತರ ಸಿಗಲಿಲ್ಲ. ಅದನ್ನು ಅಧ್ಯಯನ ಮಾಡಿದಂಥವ್ರು ಯಾರೂ ಇಲ್ಲ. ಕೃಷಿ ಇಲಾಖೆಯಲ್ಲಿ ಅದನ್ನು ಹೇಳಿದ್ರೆ ಹೊತ್ತು ಇದನ್ನು ಹಾಕಿ ಅಂತ, ಅದು ಎಲ್ಲ ಥರದವು ಇರ್ತದೆ ಅಂತ ಹೇಳಿದ್ರು. ಅದು ನನಗೆ ಅಷ್ಟು ಭರವಸೆಯನ್ನು ಬರಲಿಲ್ಲ ಅದು ನನಗೆ. ಆದರೆ ಆ ಪೈಪ್ ಸುತ್ತೋ ಬದಲು ನಾನು ಹೇಳಿದೆ, ಈ ಪೈಪ್ ಸುತ್ತಕೊಂಡ್ರೆ ಕಟ್ಕೊಳ್ಳುತ್ತದೆ ಮೇಲ್ಗಡೆ, ಗೊಬ್ಬರ ಹಾಕಿದ್ದೆಲ್ಲ ಕಟ್ಕೊಂಡು ಸೋರೋದೇ ನಿಂತೋಯ್ತು. ಆಗ ಪೈಪನ್ನೆಲ್ಲ ಕಿತ್ತಾಕಿ ನನ್ನದೇ ಆದಂಥ ಪ್ರಯೋಗ ಮಾಡಿಕೊಂಡು ಪರದೆ ಮಾಡಿ ಅದನ್ನು ಹಾಕಕ್ಕೆ ಶುರು ಮಾಡಿದೆ. ಅಲ್ಲಿಂದ ಅದನ್ನು ಕೆಲವು ವರ್ಷಗಳ ಕಾಲ ನಾನು ತೋಟಕ್ಕೆ ಬಿಡ್ತಾ ಬಂದೆ. ಗಿಡಗಳು ಯಾವ ಥರ ಸ್ವೀಕರಿಸಿದವು ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಮಣ್ಣಿನಲ್ಲಿ ಆಗುವಂಥ ರಾಸಾಯನಿಕ ಕ್ರಿಯೆಗಳು ಭಾಳ ಆಗ್ತವೆ. ಅವು ಕೋಟ್ಯಾಂತರ ಕೋಟಿ ಜೀವಕೋಟಿಗಳು ಅದರೊಳಗಡೆ ಮಣ್ಣಿನೊಳಗೆ ಇರೋದ್ರಿಂದ ಯಾವ್ಯಾವ್ದು ಏನೇನು ಕೆಲಸ ಮಾಡ್ತವೆ ಅಂತ ಯಾರಿಗೂ ಗೊತ್ತಾಗೋದೇ ಇಲ್ಲ. ಅಲ್ಲಿ ಇದನ್ನೇ ತೊಗೊಳ್ತಾ ಅದು ತೊಗೊಳ್ತಾ ಸಗಣಿ ತಿಂತವೆ, ಬೇರು ಸಗಣಿ ತಿನ್ನೋದಿಲ್ಲ. ಅಲ್ಲಿ ಸೂಕ್ಷ್ಮ ಜೀವಿಗಳು ಸಹಿತ ಅವು ತಿಂದು ಬಿಟ್ಟು ಸತ್ತದ್ದನ್ನು ಅದರ ಸಾರವನ್ನು ಬೇರುಗಳನ್ನು ಎಳ್ಕೊಂಡು ಬೆಳೆಯುತ್ತೆ ಹೊರತು ಇದು ಮೂಲತಃ ರೈತರಲ್ಲಿ ಏನು ಒಂದು ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಅಂದರೆ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಬರೋಲ್ಲ, ಗೊಬ್ಬರ ತಿನ್ನುತ್ತೆ ಹಸುಗಳು. ಅದು ಸೂಕ್ಷ್ಮಾಣು ಜೀವಿಗಳಿದ್ದರೆ ಅಲ್ಲಿ ಯಶಸ್ಸನ್ನು ಕಾಣುತ್ತೆ, ಗಿಡ ಚೆನ್ನಾಗಿ ಬೆಳೆಯುತ್ತೆ. ಅಂದರೆ ಸೂಕ್ಷ್ಮಾಣು ಜೀವಿಗಳು ಪ್ರಕೃತಿಯಲ್ಲಿದೆ, ಅವು ಬಂದು ಸೇರಿಕೊಳ್ತವೆ, ಅವು ಮಾಡ್ತಾ ಹೋಗ್ತವೆ. ಅದಕ್ಕೆ ವಾತಾವರಣ ಎಲ್ಲವೂ ಕಲ್ಪಿಸಿದ ಮೇಲೆ ಅದು ಸಮೃದ್ಧವಾಗಿ ಗಿಡ ಬೆಳೆಯೋದಕ್ಕೆ ಸಾಧ್ಯ. ಈ
ಈ ಇದು ಈ ಗಿಡಗಳ ಬೆಳವಣಿಗೆಗೆ ಬೇಕಾದಂಥ ವ್ಯವಸ್ಥೆಗಳನ್ನು ನಾನು ಮಾಡ್ತಾ ಹೋದಾಗ ನೀರಿನ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನೀರಿನ ವ್ಯವಸ್ಥೆಯನ್ನು ಮಾಡಿದಾಗ ತುಂಬ ಕಳ್ಕೊಂಡಿದ್ದೀನಿ, ಅದನ್ನು ಹೇಳ್ಕೊಳ್ಬೇಕು ಬೇಡ, ಅಷ್ಟೊಂದು ಬೇಸರ ಆಗುತ್ತೆ. ಬದುಕಲ್ಲಿ ಡ್ರಿಪ್ ಲೈನು ಅಂತಾರೆ, ಅದಕ್ಕೆ ಹೋದ್ವಿ, ಅದು ಹುಡಿಕೊಂಡು ಹೋದೆ. ಅದನ್ನು ಯಾರ್ಯಾರು ಮಾಡಿದ್ರು, ಅದಕ್ಕೊಬ್ಬರು ಶೆಣೆ ಅಂತ ಸಿಕ್ಕಿದ್ರು, ಅವರೊಂದು ಕತೆ, ಎಷ್ಟು ಕತೆಗಳನ್ನು ಹುಡುಕೊಂಡು ಹೋದೆ. ಬೇರೆ ಬೇರೆಯವರೆಲ್ಲ ಡ್ರಿಪ್ ಹಾಕಿದಾಗ ಕೇವಲ 2 ಅಡಿ ಅದರ ಬಿಡ್ತು ಅಷ್ಟೇ. ಆಮೇಲೆ ಇನ್ನೂ ಒಂದು ದೊಡ್ಡ ಅಪಾಯಕಾರಿ ಅಂದರೆ ಒಂದೇ ತವ ನೀರು ಸುರಿದು 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 ಭೂಮಿಯ ಅಂತರಾಳಕ್ಕೆ ಹೋಗುತ್ತೆ. ಅದು ಬೇರಿಗೆ ಅಡಿಕೆ, ತೆಂಗು ಆ ಥರದ ಗಿಡಗಳಿಗೆ ಅದು ಉಪಯೋಗಕ್ಕೆ ಬರೋದಿಲ್ಲ. ಇದು ರೈತರಿಗೆ ಮನವರಿಕೆ ಆಗಬೇಕಾಗಿದೆ. ಆನಂತರ ಅದಾಯಿತು, ಅದಕ್ಕೆ ಮೈಕ್ರೋ ಟ್ಯೂಬ್ ಒಂದು, ಅದು ಅದೇ ಹಣೆ ಬರಿದೆ. ಅದನ್ನು 2 ಹಾಕ್ಕೊಂಡು ಈ ಕಡೆ ಆ ಕಡೆ ಅಂತೆಲ್ಲ ಮಾಡಿ ಈಗ ಈ ಸೂಕ್ಷ್ಮ ನೀರಾವರಿಯ ವ್ಯವಸ್ಥೆಗಳಿದೆ, ಇವು ಫಿಲ್ಟ್ರ್ ಇಲ್ಲದೆ ಬರೋದೇ ಇಲ್ಲ. ಫಿಲ್ಟ್ರ್ ಸ್ವಲ್ಪ ಕಟ್ಕೊಂಡ ತಕ್ಷಣ ನೀರೇ ಬರೋದಿಲ್ಲ. ಪ್ರತಿ ಸರಿ ಒಂದೊಂದು ಗಿಡಗಳನ್ನು ಹುಡಿಕೊಂಡು ಹೋಗಬೇಕು, ಎಲ್ಲಿ ಹರಿದಿದೆ ಹರಿದಿಲ್ಲ ಅಂತ. ಇದು ಮೊದಲೇ ಆಳುಗಳ ಕೊರತೆ, ಜೊತೆಯಲ್ಲಿ ನಾನು ಎಲ್ಲವನ್ನೂ ನೋಡೋದಕ್ಕೆ ಆಗ್ತಿರ್ಲಿಲ್ಲ, ಪ್ರದೇಶ ಜಾಸ್ತಿ ಇರೋದಕ್ಕೋಸ್ಕರ ಸುತ್ತಾಡ್ತಾ ಇದ್ದೆ. ಸರಿ, ಪ್ರತಿಯೊಂದಕ್ಕೂ ಹೋದಾಗ ನೋಡ್ತೀನಿ, ಒಂದೊಂದು ಕೆಲವು ಅರ್ಧವೇ ಕೆಲವು ಇಲ್ಲ. ಏನು ಮಾಡೋದು, ಇದು ಸಮಸ್ಯೆ ಆಯಿತು. ಮತ್ತೆ ಪ್ರಯೋಗ ಶುರು ಆಯಿತು, ಇಲ್ಲ ಇದ್ಯಾವೂ ಸರಿ ಇಲ್ಲ, ಸ್ಪ್ರಿಂಕ್ಲರ್ ಸರಿ. ಸ್ಪ್ರಿಂಕ್ಲರ್ಗಳಿಗೆ ಈ ಥರ ಲಕ್ಷಾಂತರ ರೂಪಾಯಿ ಬರೀ ಇರಿಗೇಷನ್ಗೆ ಖರ್ಚು ಮಾಡಿದ್ದಾಯಿತು. ನಾನು ಸ್ಪ್ರಿಂಕ್ಲರ್ ಹಾಕ್ಕೊಂಡು, ಸ್ಪ್ರಿಂಕ್ಲರ್ ಹಾಕಿದ ಮೇಲೆ ಏನಾಯಿತು, ಇಡೀ ತೋಟ ಹಚ್ಚ ಹಸಿರಾಯಿತು. ಆದರೆ ಸಮೃದ್ಧವಾದ ಕಳೆ ಬೆಳೀತು. ಕಳೆ ಬೆಳೀತು ಅಂದರೆ ಒಳಗಡೆ ಹೋಗೋಕ್ಕಾಗದೇ ಇರುವಷ್ಟು ಕಳೆ ಬೆಳೀತು. ಆಳುಗಳಿಲ್ಲ, ಕಳೆ ತೆಗೆಯೋದು ಹೇಗೆ, ಈ ಸಮಸ್ಯೆ ಶುರುವಾಯಿತು. ಇದು ಸರಿ ಇಲ್ಲ, ಇರಿಗೇಷನ್ ಇದು ಮಾಡಿದ್ರೆ ಇದು ತೊಂದರೆ ಆಗ್ತದೆ, ಕಳೆಗಳನ್ನು ಹೇಗೆ ತೆಗೆಯೋದು, ಮತ್ತೆ ಆಗೋದಿಲ್ಲ. ಮತ್ತೆ ಬದಲಾಯಿಸಿದೆ, ಮತ್ತೆ ಯೋಚನೆ ಮಾಡಿದೆ ಏನು ಮಾಡ್ಬೋದು ಅಂತ. ಆಗ ನನ್ನದೇ ಆದಂಥ ಒಂದು ನೀರಾವರಿಯ ವ್ಯವಸ್ಥೆಯನ್ನು ಮಾಡಿಕೊಂಡೆ. ಪ್ರತಿ ಗಿಡಕ್ಕೂ ಒಂದೊಂದು ನಲ್ಲಿಗಳನ್ನು ಮಾಡಿದೆ. ಅದು ನೀರು ಹೋಗುತ್ತೆ, ಎಷ್ಟು ಬೇಕೋ ಅಷ್ಟನ್ನು ಬಿಡ್ತೀವಿ. ಅದರೊಳಗಡೆ ಗೊಬ್ಬರನೂ ಬಿಡೋಂಗೆ ಮಾಡಿಕೊಂಡೆ. ಯಾಕೆಂದರೆ ಮೈಕ್ರೋ ಟ್ಯೂಬಲ್ಲಿ, ಡ್ರಿಪ್ಗಳಲ್ಲಿ, ಸ್ಪ್ರಿಂಕ್ಲರ್ನಲ್ಲೂ ಬಿಡ್ಬೋದು. ಸ್ಪ್ರಿಂಕ್ಲರಲ್ಲಿ ಭಾಳ ಸೋಸಿ ಬಿಡಬೇಕಾಗಿತ್ತು. ಇದರಲ್ಲಿ ಸ್ವಲ್ಪ ದಪ್ಪ ಏನೇ ಇದ್ರೂ ಕಟ್ಕೊಳ್ಳೋದಿಲ್ಲ, ಸೀದಾ ಬಂದು ಬಿದ್ದೋಗುತ್ತೆ. ಆ ಥರದ ಒಂದು ವ್ಯವಸ್ಥೆಯನ್ನು ನೀರಾವರಿಯಲ್ಲಿ ಮಾಡಿಕೊಂಡೆ. ಇವತ್ತು ಅದೇ ನೀರಾವರಿಯ ವ್ಯವಸ್ಥೆ ಇದೆ ನನ್ನಲ್ಲಿ. ಒಂದು ವಾಲ್ ತಿರುಗಿಸಿದ್ರೆ ಒಂದು ಗಿಡಕ್ಕೆ 1 ನಿಮಿಷಕ್ಕೆ 8 ರಿಂದ 10 ಲೀಟರ್ ಡಿಸ್ಚಾರ್ಜ್ ಆಗುತ್ತೆ. 5 ನಿಮಿಷ ಬಿಟ್ಟರೆ ಸಾಕು, ನಮ್ಮದು ಇಡೀ ಗಿಡ ಒಂದು ಪಾತಿ ತುಂಬಿಕೊಳ್ಳುತ್ತೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು, ಇರಿಗೇಷನ್ನ ನಾನು ಮಾಡ್ಕೊಂಡಿದ್ದೀನಿ. ಅನೇಕ ಜನ ಅದರೊಳಗೂ ಪ್ರಯೋಗ ಮಾಡಿ ಅದು ಮಾಡಬೇಕು, ಇದು ಸ್ಪ್ರಿಂಕ್ಲರ್ ಹಾಕಬೇಕು, ಅನಂತರ ರೈನ್ ಪೈಪ್ಗಳು ಏನೇನೋ ಬಂದವು. ಎಲ್ಲವನ್ನೂ ಅಳವಡಿಸಿ ಸಾಕಾದ ಮೇಲೆ ಈ ಪದ್ಧತಿಯನ್ನು ಅಳವಡಿಸ್ಕೊಂಡೆ. ಈಗ ಅದೇ ಪದ್ಧತಿಯಲ್ಲಿ ನಡೀತಾ ಇದೆ, ಗಿಡಕ್ಕೆ ಬೆಳಕೊಂಡು. ಈಗ ನಂತರ ಈಗ ಇಷ್ಟೊಂದು ಗಿಡಗಳ ಜೋಡಣೆಯನ್ನು ಮಾಡಿದ್ನಲ್ಲ, ಎಲ್ಲವನ್ನೂ ಜೋಡಣೆ ಮಾಡಿದಾಗ ಇಲ್ಲಿ ಜೋಡಣೆ ಮಾಡಿದ್ದಂಥದ್ದು ಗಿಡಗಳು ನೆರಳಿನಲ್ಲಿ ಬೆಳೆಯುವಂಥ ಗಿಡಗಳನ್ನು ಮಾತ್ರ ಜೋಡಣೆ ಮಾಡಿದ್ದೆ, ಬೇರೆ ಯಾವುದೇ ಗಿಡಗಳು ಬೆಳೆಯೋದಿಲ್ಲ. ತುಂಬ ತಪ್ಪಾಗ್ತಾ ಇರುವಂಥದ್ದು ಘಟನೆ ಇಲ್ಲಿ ಅಡಿಕೆ, ಬಾಳೆ ಮತ್ತು ತೆಂಗು, ಈ ಮೂರನ್ನು ಜೊತೆಯಲ್ಲಿ ಸೇರಿಸೋದು ಮುಟ್ಟಾಳ್ತನ ಆಗಿದೆ. ಆದರೂ ಏನೂ ಮಾಡೋದಕ್ಕಾಗಿಲ್ಲ. ನನ್ನ ತೋಟ ಹಾಗೇ ಇದೆ ಇವತ್ತು ಸಹಿತ. ಅದರ ಜೋಡಣೆ ಅಡಿಕೆ ಮತ್ತು ತೆಂಗಿದೆ, ಬಾಳೆ ಇಲ್ಲ ಈಗ. ಕಾರಣ ಏನು ಅಂದರೆ ಎಲ್ಲವೂ ಸಮಪಾತಾಳಿಯಲ್ಲೇ ಬೆಳೆಯುವಂಥ ಬೇರುಗಳಾಗಿರೋದ್ರಿಂದ, ತೆಂಗಾಗಿರ್ಬೋದು, ಅಡಿಕೆ ಆಗಿರ್ಬೋದು, ಎಲ್ಲವೂ ಅದು ಬಾಳೆನೂ ಸಹಿತ ಅದೇ ರೀತಿ ಬೇರು ಹೋಗುತ್ತೆ. ತಾಯಿ ಬೇರು ಇಲ್ಲದೆ ಇರುವಂಥ ಗಿಡಗಳಿವೆ. ಇವನ್ನು ಜೋಡಣೆ ಮಾಡಲೇಬಾರದು, ಯಾವುದೇ ಕಾರಣಕ್ಕೂ ಇದನ್ನು ಜೋಡಣೆ ಮಾಡೋದ್ರಿಂದ ಆಹಾರದ ಅಲ್ಲಿ ಯುದ್ಧ ಶುರುವಾಗುತ್ತೆ. ತನಗೆ ಯಾವುದು ಶಕ್ತಿ ಇದೆಯೋ ಅದು ಮಾತ್ರ ಬೆಳ್ಕೊಂಡು ಹೋಗುತ್ತೆ. ಶಕ್ತಿ ಇಲ್ಲದೆ ಇರೋ ಬೇರುಗಳು ಅಡಿಕೆ ಸೋಲ್ತದೆ ಅಥವಾ ತೆಂಗು ಸೋಲ್ತದೆ. ಇಲ್ಲಿ ನಾವು ಅದನ್ನು ನಿವಾರಣೆ ಮಾಡಬೇಕು. ಅದು ಬಂತು, ಆ ಸಮಸ್ಯೆ ಉಂಟಾಯಿತು ನನಗೆ. ಏನು ಮಾಡಬೇಕು ಇದಕ್ಕೆ ಅಂತ. ಸಮೃದ್ಧವಾದಂಥ ಗೊಬ್ಬರಗಳನ್ನು ಕೊಡೋಕ್ಕೆ ಶುರು ಮಾಡಬೇಕು ಒಟ್ಟಿಗೆ. ಅದು ಅವಕ್ಕೆ ಬೇಕಾದಷ್ಟು ತಿಂದು ತೇಗುವಷ್ಟು ಗೊಬ್ಬರಗಳನ್ನು ನಾವು ಕೊಟ್ಟಾಗ ಮಾತ್ರ ಅವು ರಕ್ಷಣೆ ಆಗ್ತವೆ, ಅವು ಆರೋಗ್ಯವಾಗಿರ್ತವೆ ಅಂತ. ಅಲ್ಲಿಗೆ ಆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಬಂದೆ ಸ್ವಲ್ಪ ವರ್ಷಗಳ ಕಾಲ. ಅವಾಗ ಗಿಡಗಳು ಸ್ವಲ್ಪ ಚೇತರಿಸ್ಕೊಂಡು ಆರೋಗ್ಯಪೂರ್ಣವಾದ. ಹೀಗಾದಾಗ ಈ ಬೇರೆ ತಾಯಿ ಬೇರಿರುವಂಥ ಗಿಡಗಳು ಇದ್ದಾವೆ. ಆಗಿನ ಕಾಲದಲ್ಲಿ ಇದ್ದಂಥ ಕೋಕೋ
ಎಲ್ಲವೂ ಇದ್ದದ್ದು ತಾಯಿ ಬೇರಿನ ಇದು ಸಮೃದ್ಧವಾಗಿ ಬೆಳ್ಕೊಂಡು ಹೋಗೋದು. ಆದರೆ ಯಾರೋ ಹೇಳಿದ್ರು ನನಗೆ ಖೋಖೋ ಹಾಕಿದ್ರೆ ಇಷ್ಟು ಸಾವಿರಗಳನ್ನು ಗಳಿಸ್ತೆ. ಆಗಿನ ಕಾಲದಲ್ಲಿ ಸಾವಿರ ದೊಡ್ಡದಾಗಿತ್ತು. ಇಷ್ಟು ಸಾವಿರ ಗಳಿಸ್ತೆ, ಇಷ್ಟು ಸಾವಿರ ಗಳಿಸ್ತೆ ಅಂತ ಹೇಳ್ಕೊಂಡು ಓಡಾಡೋದು. ನಾನು ಅದನ್ನು ಕೇಳೇ ಕೆಲವು ಪ್ರಯೋಗಕ್ಕೆ ನಾನು ಹಾಕ್ಕೊಂಡೆ, ಇಲ್ಲಿ ಉತ್ಪತ್ತಿ ಆಗ್ಬೋದಾ ಅಂತೇಳಿದೆ. ಆದರೆ ಖೋಖೋ ಬೆಳೆದ ಮೇಲೆ ಗೊತ್ತಾಯಿತು ಅದಕ್ಕೆ ಮಾರುಕಟ್ಟೆ ಇಲ್ಲ. ಆವತ್ತಿನ ಕಾಲದಲ್ಲಿ ತುಂಬ ಕಷ್ಟ ಇತ್ತು ಮಾರುಕಟ್ಟೆ. ಅದನ್ನು ಸಂಗ್ರಹಿಸಿ ಬೆಳಿಬೇಕಾದ್ರೆ ಈ ಬಯಲುಸೀಮೆಯಲ್ಲಿ ನಾನು ಬೆಳೆದು ಅದನ್ನು ಮಲೆನಾಡು ಕಡೆಗೆ ಕಳಿಸ್ಕೊಡ್ಬೇಕು ಖೋಖೋನ. ಇಲ್ದಿರಿ ಇಲ್ಲೆಲ್ಲೂ ಸಾಧ್ಯ ಇಲ್ಲ. ಆ ಖೋಖೋನ ಹಾಗೆ ಕಳಿಸೋಂಗಿಲ್ಲ, ಅದು ಪ್ರೊಸೆಸಿಂಗ್ ಮಾಡಬೇಕು, ತೆಗಿಬೇಕು, ಒಣಗಿಸ್ಬೇಕು. ಈ ಎಲ್ಲ ವ್ಯವಸ್ಥೆಗಳು ಸ್ವಲ್ಪ ಕಷ್ಟದಾಯಕ ಆಯಿತು ನನಗೆ. ಅದು ಆನಂತರ ಅದನ್ನು ನಾನು ನಿಲ್ಲಿಸಿದೆ. ಅದಾಗಲಿಲ್ಲ ಅಂತೇಳಿ ಮರಗಳು ಹೋದ್ವು, ಹಂಗೆ ಕೆಲವು ಶೇಷ ಇದ್ದು ಕಡ್ದಾಕಿದ್ವಿ, ಬಿಟ್ಟಾಕಿದ್ವಿ ಅದನ್ನು ಕಿತ್ಕೊಂಡು. ಹಾಗೆ ಅದರ ಪೂರ್ವಾಪರಗಳು ಮಾರುಕಟ್ಟೆಗಳನ್ನು ಮನುಷ್ಯ ಅರಿಲಿಲ್ಲ ಅಂದರೆ ಇವತ್ತಿನ ಯುವ ಜನಾಂಗದವರು ಯಾರೋ ಒಬ್ಬರು ಬೆಳೆದ್ರು ಅಂತೇಳಿ ತಾವೂ ಹಾಕ್ಕೊಂಡು ಬೆಳೆಯೋದಕ್ಕೆ ಬರ್ತಾರೆ. ಅದು ಮೂಲತಃ ತಪ್ಪಾಗುತ್ತೆ. ಅಲ್ಲಿಗೆ ಅವರು ತಪ್ಪಿನ ಹಾದಿಯನ್ನು ಹಿಡಿದ ಮೇಲೆ ಮತ್ತೆ ವಾಪಸ್ ಬರೋದಕ್ಕಾಗೋದಿಲ್ಲ. ಅವ್ರು ಬಿಟ್ಟು ಓಡೋಗ್ಬಿಡ್ತಾರೆ. ಅವರಿಗೆ ಮನಸ್ಸಿನ ಶಕ್ತಿ ಇರೋದಿಲ್ಲ, ಅಷ್ಟೊತ್ತಿಗೆ ಹಣವೇ ಆಗಿರುತ್ತೆ, ಎಲ್ಲವೂ ಸೋತೋಗುತ್ತೆ. ಸುಮ್ಮನೆ ಬಂದು ತಗಲಾಕೊಂಡೆ ಅನ್ನುವಂಥ ಮನಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಎಚ್ಚರಿಕೆಯಿಂದ ಅವರು ಬರಬೇಕು. ಇವತ್ತಿನ ಬರುವಂಥ ಯುವಜನಾಂಗ ಕೃಷಿಗೆ ಬರಬೇಕಾದ್ರೆ ತುಂಬ ಯೋಚನೆ ಮಾಡಿ ಆಳವಾದ ಅಧ್ಯಯನ ಮಾಡಿ. ಇವತ್ತು ಸಾಮಗ್ರಿಗಳು ಬೇಕಾದಷ್ಟಿದೆ, ಬೇಕಾದಷ್ಟು ಜನ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಅದ್ರ ಹತ್ರಕ್ಕೆ ಹೋಗಿ ನೀವು ಒಂದು ಕೃಷಿಗೆ ಬರೋದಕ್ಕಿಂತ ಮುಂಚೆ ನನ್ನ ಸಲಹೆ 1 ವರ್ಷ ಸುತ್ತೀನಿ. ಪ್ರತಿಯೊಬ್ಬರ ರೈತರ ಮನೆಗೆ ಹೋಗಿ ಅಲ್ಲಿನ ಬದುಕನ್ನು ನೋಡಿ, ಅಲ್ಲಿನ ಬರ್ಕೊಳ್ಳಿ. ನೀವು ಎಲ್ಲವನ್ನು ಬರ್ಕು, ನೀವು ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಿ. ಅನಂತರ ನಿರ್ಧಾರ ತಗೊಳ್ಳಿ, ನಿಮ್ಮ ಭೂಮಿಗೆ ಯಾವುದು ಬೆಳೆ ಸೂಕ್ತ, ಇಲ್ಲಿ ನಾನು ಬೆಳೆದ್ರೆ ಇದನ್ನು ಯಶಸ್ಸಾಗಲು ಸಾಧ್ಯನಾ, ಅಥವಾ ಇಲ್ಲಿನ ಆಳುಗಳ ವ್ಯವಸ್ಥೆ. ಒಂದು ಕೃಷಿ ಜಮೀನನ್ನು ತಗೊಳ್ಳುವಂಥ ಹುಚ್ಚಿನಲ್ಲಿ ಇವತ್ತಿನ ಯುವಜನಾಂಗ ಎಲ್ಲಿ ಸಿಗುತ್ತೋ ಅಲ್ಲಿ ಕೃಷಿ ಭೂಮಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಅಲ್ಲಿ ಈಗ ಕೃಷಿ ನಾನು ತೆಗೆದುಕೊಂಡಾಗ ಆ ಅನುಭವ ನನಗೂ ಇರಲಿಲ್ಲ. ಈಗ ಏನಾಗಿದೆ, ಕೋತಿ ಕಾಟ ಜಾಸ್ತಿ ಆಗಿದೆ. ತೋಟದಲ್ಲಿ ಯಾವುದೂ ಉಳಿಯೋದಿಲ್ಲ. ಫಸ್ಟ್ ಯಾವ ಬೆಳೆ ಹಾಕಿದ್ರು ಎಲ್ಲ ಕಿತ್ತು ಹಾಳು ಮಾಡ್ತಾರೆ. ಒಂದು ನವಿಲು ಕಾಟ, ಕೋತಿ ಕಾಟ, ಕೆಲವು ಕಾಟಗಳು, ಹಂದಿ ಕಾಟಗಳು, ಇವೆಲ್ಲವೂ ಇರುವಂಥ ಭೂ ಪ್ರದೇಶಗಳನ್ನ ಏನಾದರೂ ಇವತ್ತಿನ ಯುವಜನಾಂಗ ತೆಗೆದುಕೊಂಡ್ರೆ ಅದನ್ನು ಎದುರಿಸೋಕ್ಕಾದರೆ ಬಿಟ್ಟು ಹೋಗಬೇಕು. ಯಾಕೆಂದರೆ ಅವನ್ನ ಯಾವುದೇ ರೀತಿಯಾಗಿ ನಾವು ಮುಟ್ಟಂಗಿಲ್ಲ. ಫಾರೆಸ್ಟಿನ ಡಿಪಾರ್ಟ್ಮೆಂಟ್ನವರು ನೀವು ನವಿಲನ್ನು ಅದು ಮಾಡ್ತೀನಿ ಅಂದರೆ ನಾವು ತುಂಬ ಕಷ್ಟಕ್ಕೆ ಸಿಗಾಕ್ಕೊಳ್ಬೇಕಾಗುತ್ತೆ. ಅದರಿಂದ ಯುವಜನಾಂಗ ಎಚ್ಚರಿಕೆಯಿಂದ ಭೂಮಿಯನ್ನು ಕೊಂಡ್ಕೊಳ್ಳೋಕ್ಕಿಂತ ಮುಂಚೆನೇ ಇವೆಲ್ಲವನ್ನು ಆಲೋಚನೆ ಮಾಡಿ 1 ವರ್ಷ ಸುತ್ತಾಡಿ ಅನಂತರ ನಿಮ್ಮ ಭೂಮಿಗೆ, ನಿಮ್ಮ ವ್ಯವಸ್ಥೆಗೆ ಅಲ್ಲೆಲ್ಲ ಆಳುಗಳು ಸಿಗ್ತಾರ ಅಂತ ಮಾಡಿ. ಇಲ್ಲ ಅಂದರೆ ನೀವು ಯಶಸ್ಸಾಗೋದಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ಸೋಲ್ತೀರ. ಅದರಿಂದ ಯಾವುದೋ ಒಂದು ಯೂಟ್ಯೂಬಲ್ಲೋ ಇನ್ನೊಬ್ಬರು ಯಾರೋ ಒಬ್ಬರು ನಾನು ಇಷ್ಟೊಂದು ಗಳಿಸ್ತೆ, ಅದೊಂದು ಅಷ್ಟೊಂದು ಗಳಿಸ್ತೆ ಅಂತ ಹೇಳಿದ್ರೆ ದಯವಿಟ್ಟು ನಂಬಿ ನೀವು ಮೋಸ ಹೋಗಿದೆ. ನನ್ನ ಅದು ಅತ್ಯುನ್ನತ ಕಳಕಳಿಯ ಪ್ರಾರ್ಥನೆ ಇವತ್ತು ಯುವಜನಾಂಗಕ್ಕೆ. ಯಾಕೆಂದರೆ ತುಂಬ ಜನ ಬರ್ತಾಯಿದ್ದಾರೆ. ಅಲ್ಲಿನ ಆಫೀಸ್ಗಳಲ್ಲಿ ಕೊಡುವಂಥ ಟಾರ್ಚರ್ಗಳಿಗೆ ತಡೆಯೋಕ್ಕಾಗದೆ ನನ್ನ ಹತ್ರನೇ ತುಂಬ ಜನ ವಿದ್ಯಾರ್ಥಿಗಳು ಬಂದರು. ಪಾಪ ಇಲ್ಲ ನಾನು ಮಣ್ಣು ಬೇಕಾದ್ರೆ ಅದ್ರ ಬಿಡ್ತೀನಿ, ಒಂದು ಆಫೀಸಲ್ಲಿ ಮಾತ್ರ ಇರೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಯುವಜನಾಂಗ ಬೆಳೆದಿದೆ ಇವತ್ತು. ನನ್ನಲ್ಲಿ ಬಂದವರಿಗೆ ನಾನು ತುಂಬ ಸಲಹೆಗಳನ್ನು ಆ ಥರ ಕೊಟ್ಟಿದ್ದೀನಿ. ಏನು ಮಾಡೋದಕ್ಕಾಗ್ತಾ ಇಲ್ಲ. ಅದರಲ್ಲಿ ಅವರು ಏನು ಮಾಡೋದಕ್ಕೆ ಸಾಧ್ಯ, ಯಾವುದೋ ಭ್ರಮೆಯಲ್ಲಿ ಬಂದಿರ್ತಾರೆ ಯುವಜನಾಂಗ. ಎಲ್ಲೋ ಸ್ವಲ್ಪ ಹಣ ಸಂಪಾದನೆ ಮಾಡಿರ್ತಾರೆ, ಹಣನ ತಂದು ಭೂಮಿಗೆ ಹಾಕ್ಬಿಟ್ಟು ಪಾಪ ಬೇಟೆ ತಿಂತಾರೆ. ಅದು ಅಷ್ಟು ಉತ್ತಮವಾದಂಥ ಮಾರ್ಗ ಅಲ್ಲ ರೈತರಿಗೆ. ಹೊಸದಾಗಿ ಬರೋದು ತುಂಬ ಯೋಚನೆ ಮಾಡಿ ಆರಿಸ್ಕೊಳ್ಳಿ ಅವರ ವೃತ್ತಿಯನ್ನು. ಯಾವ ಬೆಳೆಯನ್ನು ಆರಿಸ್ಕೋಬೇಕು, ಮಾರುಕಟ್ಟೆ ಸಮೀಪ ಇದೆಯಾ, ಅದಕ್ಕೆ ನಾನು ಸ್ವತಂತ್ರವಾಗಿ ನಾನು ಮಾರುಕಟ್ಟೆ ಮಾಡಬಲ್ಲನೆ ಅನ್ನುವಂಥ ಆತ್ಮವಿಶ್ವಾಸ ನೋಡಿದ್ರೆ ಮಾತ್ರ ಹೋಗಿ. ಯಾರೋ ಸೀಬೆ ಬೆಳೆದ್ರು, ಯಾರೋ ಆಪಲ್ ಬೆಳೆದ್ರು, ಇನ್ನೇನೋ ಬೆಳೆದ್ರು, ದ್ರಾಕ್ಷಿ ಬೆಳೆದ್ರು, ಇಷ್ಟ ಆಯಿತು, ರೇಷ್ಮೆ ಬೆಳೆದು ಇಷ್ಟ ಆದರೂ ಅದರ ವ್ಯವಸ್ಥೆಗಳೇನು, ಆ ವ್ಯವಸ್ಥೆಗಳನ್ನು ತಿಳಿದೆ ದಯವಿಟ್ಟು ಯಾರು ನೀವು ಕೈ ಹಾಕಬಹುದು ಅಂತ ಕಳಕಳಿಯನ್ನು ಪ್ರಾರ್ಥಿಸ್ತೇನೆ ನಾನು. ವೀಕ್ಷಕರೇ, ನಮ್ಮ ಪ್ರಭಾಕರ್ ಸರ್ ಅವರ ಕೃಷಿ ಪ್ರಯಾಣದ ಬದುಕನ್ನು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದಾರೆ ನಮ್ಮ ಮುಂದೆ. ಸಾಕಷ್ಟು ವಿಷಯಗಳು, ಮಾಹಿತಿಗಳು ಮತ್ತು ಮಾರ್ಗದರ್ಶನ ನಮಗೆ ಇವಾಗ ಕಾಣಿಸ್ತಾ ಇದೆ. ಮುಖ್ಯವಾಗಿ ಅವರ ಕೃಷಿ ಆರಂಭದ ದಿನಗಳು, ಆವಾಗ ಅವರು ಮಾಡ್ಕೊಂಡಂಥ ಒಂದು ಬೆಳೆಗಳ ಜೋಡಣೆ,
ತೆಂಗು, ಬಾಳೆ, ಅಡಿಕೆ ಮುಖ್ಯ ಬೆಳೆಗಳಾಗಿ ಜೋಡಿಸ್ಕೊಂಡಿದ್ದು, ಸಾವಯವ ಕೃಷಿನಲ್ಲೇ ಮಾಡಕ್ಕೆ ಹೊರಟಾಗ ಕೆಲವು ಬದಲಾವಣೆಗಳನ್ನು ಅವ್ರು ಮಾಡ್ಕೋಬೇಕಾಗಿ ಬಂದಿದ್ದು, ಇವು ಫ್ಯಾಬ್ರಸ್ ರೂಟ್ ಸಿಸ್ಟಮ್ ಅಂದರೆ ಸಮಾನಾಂತರ ಬೇರಿನ ಗಿಡಗಳನ್ನೇ ನಾವು ಅದ್ರ ಪಕ್ಕ ಬಂದು ಜೋಡಿಸಿದಾಗ ಆಗಬಹುದಾದಂತಹ ಒಂದು ವ್ಯತ್ಯಾಸಗಳು, ಅದನ್ನು ಕರೆಕ್ಷನ್ ಮಾಡಲಿಕ್ಕೆ ಮತ್ತೆ ಅತಿ ಹೆಚ್ಚು ಸಾವಯವ ಗೊಬ್ಬರದ ಬಳಕೆಯ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡಿದ್ದು, ಅತಿ ಹೆಚ್ಚು ಸಾವಯವ ಗೊಬ್ಬರವನ್ನು ಉತ್ಪಾದನೆ ಮಾಡಲಿಕ್ಕೆ ಪಶುಸಂಗೋಪನೆಗಿಳಿದಿದ್ದು, ಹೀಗೆ ವಿವಿಧ ಮಜಲುಗಳು ಮತ್ತು ಆ ಮಜಲುಗಳ ನಡುವೆ ಇರತಕ್ಕಂಥ ಕೊಂಡಿಗಳು, ಇದೆರಡನ್ನೂ ನಮಗೆ ತುಂಬ ಸುಲಭವಾಗಿ ನಮಗೆಲ್ಲರಿಗೂ ಅರ್ಥ ಆಗೋ ಥರ ವಿವರಣೆ ಕೊಟ್ಟಿದ್ದಾರೆ. ಬೆಳೆ ವಿಷಯದಲ್ಲಿ, ನೀರಾವರಿ ವಿಷಯದಲ್ಲಂತೂ ಅವರು ಸಾಕಷ್ಟು ಅನುಭವ ಪಡ್ಕೊಂಡಿದ್ದಾರೆ. ಸಾಕಷ್ಟು ಬಂಡವಾಳವನ್ನು ಈ 12 ಎಕರೆ ಕೃಷಿ ಭೂಮಿನಲ್ಲಿ ಅವರು ತೊಡಸ್ಕೊಂಡಿದ್ದಾರೆ. ಅದೆಲ್ಲ ನಮ್ಗೆ ಹೇಳಿದ್ದಾರೆ. ಹನಿ ನೀರಾವರಿ, ಅದರಲ್ಲಿ ಆಗ್ತಕ್ಕಂಥ ಒಂದು ಪರಿಣಾಮಗಳು, ತುಂತುರು ನೀರಾವರಿ, ಸ್ಪ್ರಿಂಕ್ಲರ್ ಸಿಸ್ಟಮ್ಮು, ಅದರಲ್ಲಿ ಆದಂಥ ಒಂದು ವ್ಯತ್ಯಾಸ, ತುಂತುರು ನೀರಾವರಿಗೆ ಬಂದಾಗ ಆದಂಥ ಒಂದು ಕಳೆಯ ನಿರ್ವಹಣೆ, ಅದಕ್ಕೆ ಸಂಬಂಧಪಟ್ಟಂಥ ಅವಲಂಬನೆಗಳು, ಲೇಬರ್ ಡಿಪೆಂಡೆನ್ಸಿ ಆಗ್ಬೋದು, ಮತ್ತೊಂದಾಗ್ಬೋದು, ಪ್ರತಿಯೊಂದನ್ನು ಅವರು ಎಷ್ಟು ಸುಲಭವಾಗಿ ಕೊಂಡಿ ರೀತಿಯಲ್ಲಿ ನಮ್ಗೆ ಹೇಳ್ತಾ ಬಂದಿದ್ದಾರೆ. ಇತ್ತೀಚೆಗೆ ಅವ್ರು ಮಾಡ್ಕೊಂಡಂಥ ಒಂದು ಪ್ರತಿ ಗಿಡದ ಬುಡಕ್ಕೂ ಒಂದು ಕಡಿಮೆ ಡಯಾಮೀಟರ್ 1/2 ಇಂಚಿನ ಪೈಪನ್ನು ತಗೊಂಡೋಗಿ ಮೇಲಕ್ಕೆ ಎತ್ತಿ ಸ್ಟ್ಯಾಂಡ್ ಥರ ಮಾಡಿ, ಅದರಿಂದ ಯಾವ ರೀತಿಗೆ ಯಾವ ನಿರ್ದಿಷ್ಟ ಹಂತಕ್ಕೆ ಬಿಡಬೇಕು ನೀರನ್ನ, ನಾವು ತೇವಾಂಶವನ್ನು ಎಷ್ಟು ಜಾಗದಲ್ಲಿ ನಾವು ತೇವಾಂಶ ಕಾಪಾಡಬೇಕು, ಎಷ್ಟು ಅಗಲಕ್ಕೆ ತೇವಾಂಶ ಕಾಪಾಡಬೇಕು, ಅಷ್ಟು ಅಗಲ ತೇವಾಂಶ ಕಾಪಾಡಲಿಕ್ಕೆ ಎಷ್ಟು ನೀರು ಬೇಕು, ಮಿತವಾಗಿ ಅವಶ್ಯಕತೆಗೆ ಅನುಗುಣವಾಗಿ, ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ. ಅದೇ ಹೇಳ್ತಾರೆ ನೋಡಿ, ಏನು, ಕೆಮಿಕಲ್ ಇಸ್ ಫಾರ್ ಅವರ್ ಸ್ಯಾಟಿಸ್ಫ್ಯಾಕ್ಷನ್, ಆರ್ಗ್ಯಾನಿಕ್ ಇಸ್ ಫಾರ್ ಪ್ಲಾಂಟ್ಸ್ ರಿಕ್ವೈರ್ಮೆಂಟ್ ಅಂತ. ಅದೇ ರೀತಿಯೇ ನಮ್ಮ ಪ್ರಭಾಕರ್ ಸರ್ ಹೇಳಿದ್ದಾರೆ. ಸೊ ನೀರು ಬಿಡೋದು ನಮಗೋಸ್ಕರ ಅಲ್ಲ, ಕರೆಂಟ್ ಇರುತ್ತೆ ಗಂಟೆ ನಾವು ಬಿಡೋದು ಬೇಡ. ಅವ್ರು ಕೇವಲ 10 ಲೀಟ್ರು 1 ಗಂಟೆಗೆ 3 ಗಂಟೆ ಅಥವಾ 2 ಗಂಟೆ ಆ ಥರ ಒಂದು ಕ್ಯಾಲ್ಕುಲೇಷನ್ನಲ್ಲಿ ಅವರು ನೀರನ್ನು ಕೊಟ್ಟು ತಮ್ಮ ನೀರಾವರಿ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದು ಬಹಳ ಉತ್ತಮವಾದಂಥ ಒಂದು ಅವರ ಒಂದು ಇನ್ವೆನ್ಷನ್ ಅಂತ ನಾನು ಹೇಳ್ತೀನಿ. ಇದನ್ನು ನಾವು ಗಮನಿಸ್ತಾ ಹೋಗಬೇಕು. ಹೀಗೆ ಅವರ ಕೃಷಿ ಬದುಕು ಮುಂದೆ ಬರ್ತಾ ಇದೆ. ತಮ್ಮ ಅನುಭವಗಳಿಂದ, ತಾವು ಗಳಿಸಿದ ಈ ಅಪಾರ ಜ್ಞಾನದಿಂದ ನಮಗೆ ಎಚ್ಚರಿಕೆ ಗಂಟೆಯನ್ನು ಸಹ ಅವರು ಮೊಳಗಿಸ್ತಾ ಇದ್ದಾರೆ. ನಾವು ಬರಬೇಕು ಕೃಷಿಗೆ, ನಾವು ಕೃಷಿಕರು ಬರಬೇಕು. ಆದರೆ ಬರಬೇಕಾದ್ರೆ ನಾವು ಹೇಗೆ ಪ್ರಿಪೇರ್ ಆಗಬೇಕು, ಹೇಗೆ ನೋಡ್ಕೋಬೇಕು, ಎಲ್ಲವನ್ನೂ ಹೇಗೆ ಪರಾಮರ್ಶಿಸಿ ನಂತರ ನಾವು ಕೃಷಿಗೆ ಇಳಿಬೇಕು. ಮುಖ್ಯವಾಗಿ ಭೂಮಿ, ಆ ಪ್ರದೇಶ, ಅಲ್ಲಿರ್ತಕ್ಕಂಥ ಭೌಗೋಳಿಕ ವ್ಯತ್ಯಾಸಗಳು, ಅಲ್ಲಿರ್ತಕ್ಕಂಥ ಪ್ರಾಣಿಗಳು, ಪಕ್ಷಿಗಳು, ಅವುಗಳ ಜೊತೆ ನಾವು ಹೊಂದ್ಕೊಂಡು ಬೆಳಿಲಿಕ್ಕೆ ಸಾಧ್ಯವೇ, ನಮ್ಮ ಬೆಳೆಯನ್ನು ಉಳಿಸ್ಕೊಳ್ಳೋದು ಹೇಗೆ, ಉಳಿಸ್ಕೊಂಡ ಬೆಳೆಯನ್ನು ಮಾರುಕಟ್ಟೆ ಮಾಡೋದು ಹೇಗೆ ತಗೊಂಡು ಹೋಗ್ಬೇಕು, ಹೇಗೆ ಮಾರಬೇಕು, ಹೀಗೆ ಸಾಕಷ್ಟು ಮಜಲುಗಳು ನಮ್ಮ ಕೃಷಿ ವ್ಯವಸ್ಥೆಯಲ್ಲಿ ಇವತ್ತಿರುತ್ತೆ. ನವ ಕೃಷಿಕರಿಗೆ ನಿಜವಾಗ್ಲೂ ಇವೆಲ್ಲ ಪ್ರತಿ ಹಂತದಲ್ಲೂ ಆಗಬಹುದಾದಂಥ ಒಂದು ಮುಖ್ಯ ಪಾಠ ಅಂತ ನಾನು ಹೇಳ್ತೀನಿ. ಪ್ರಭಾಕರ್ ಸರ್ ಅವರ ಈ 23 ವರ್ಷದ ಅನುಭವ ನಮ್ಮ ಮುಂದೆ ಇವಾಗ ತೆರ್ಕೋತಾ ಹೋಗ್ತಾ ಇದೆ. ಇದನ್ನು ನಾವು ಮತ್ತೆ ಮುಂದುವರಿಸೋಣ. ನಮ್ಮ ಜೊತೆಯಾಗಿರಿ ಕೃಷಿಕರೇ, ಮತ್ತೆ ಕಲಿತಾ ಹೋಗೋಣ.